ಎಲ್ಲರಿಗೂ ಶುಭ ಮಧ್ಯಾಹ್ನ. ನನ್ನ ಹೆಸರು ಸೌಜನ್ಯ ಸಾಂಗೋಲಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು KGS ನಂಬರ್ 7. ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದ ಮುಖ್ಯ ಗುರುಗಳೇ, ಅತಿಥಿಗಳೇ, ಎಲ್ಲ ಶಿಕ್ಷಕ ಶಿಕ್ಷಕಿಯರೇ ಹಾಗೂ ನನ್ನ ಪ್ರೀತಿಯ ಸಹೋದರಿಯರೇ, ಇಂದು ನಾನು ಮಕ್ಕಳ ದಿನಾಚರಣೆಯ ಬಗ್ಗೆ ಒಂದೆರಡು ಮಾತನಾಡಲು ಬಯಸುತ್ತೇನೆ. ನಮ್ಮ ದೇಶದ ಪ್ರಥಮ ಪ್ರಧಾನಮಂತ್ರಿಗಳಾಗಿದ್ದ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಚಿಕ್ಕ ಮಕ್ಕಳ ಮೇಲೆ ಬಹಳ ಪ್ರೀತಿ, ಕಾಳಜಿ, ವಾತ್ಸಲ್ಯ ಹೊಂದಿದ್ದರು. ಅವರು 14 ನವೆಂಬರ್ 1889ರಂದು ಈಗಿನ ಉತ್ತರ ಪ್ರದೇಶದ ಅಲಹಾಬಾದ್ ಊರಿನಲ್ಲಿ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದರು. ಅವರ ತಂದೆ ಮೋತಿಲಾಲ್ ನೆಹರು ಪ್ರಸಿದ್ಧ ವಕೀಲರಾಗಿದ್ದರು. ತಾಯಿ ಸ್ವರೂಪರಾಣಿ ನೆಹರು. ನೆಹರು ಅವರನ್ನು ಚಿಕ್ಕ ಮಕ್ಕಳು ಪ್ರೀತಿಯಿಂದ ಚಾಚಾ ನೆಹರು ಎಂದು ಕರೆಯುತ್ತಿದ್ದರು. ಚಿಕ್ಕ ಮಕ್ಕಳ ಮೇಲಿನ ಪ್ರೀತಿಯಿಂದ ಚಾಚಾ ನೆಹರು ಅವರು ತಮ್ಮ ಜನ್ಮದಿನವಾದ 14 ನವೆಂಬರ್ವನ್ನು ಮಕ್ಕಳ ದಿನಾಚರಣೆ ಮಾಡಬೇಕೆಂದು ಹೇಳಿದ್ದಾರೆ. ಚಾಚಾ ನೆಹರು ಅವರಿಗೆ ಕೆಂಪು ಗುಲಾಬಿ ಎಂದರೆ ಬಹಳ ಇಷ್ಟ. ಅವರು ಯಾವಾಗಲೂ ತಮ್ಮ ಕೋಟಿನ ಮೇಲೆ ಕೆಂಪು ಗುಲಾಬಿಯನ್ನು ಧರಿಸುತ್ತಿದ್ದರು. ಚಾಚಾ ನೆಹರು ಅವರು ನಮ್ಮ ದೇಶದ ಪ್ರಥಮ ಪ್ರಧಾನಮಂತ್ರಿಗಳಾಗಿ ಕಡು ಬಡತನದಲ್ಲಿದ್ದ ನಮ್ಮ ಭಾರತ ದೇಶವನ್ನು 17 ವರ್ಷಗಳ ಕಾಲ ಮುನ್ನಡೆಸಿಕೊಂಡು ವಿಶ್ವದ ಭೂಪಟದಲ್ಲಿ ರಾರಾಜಿಸುವಂತೆ ಮಾಡಿದರು. ಆದ್ದರಿಂದ ಭಾರತ ಸರ್ಕಾರವು ನಮ್ಮ ದೇಶದ ಅತ್ಯುನ್ನತ ಪ್ರಶಸ್ತಿಯಾದ ಭಾರತ ರತ್ನ ನೀಡಿ ಗೌರವಿಸಿದೆ. ಚಾಚಾ ನೆಹರು ಅವರು ಮಹಾತ್ಮ ಗಾಂಧೀಜಿಯವರೊಂದಿಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಕೊಂಡಿದ್ದರು. ಅನೇಕ ಬಾರಿ ಜೈಲುವಾಸ ಅನುಭವಿಸಿದ್ದಾರೆ. ತಮ್ಮ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ, ಜೈಲು ಶಿಕ್ಷೆಯ ಬಗ್ಗೆ ಹಾಗೂ ತಮ್ಮ ಮಗಳು ಇಂದಿರಾ ಗಾಂಧಿಯವರ ಬಗ್ಗೆ ಹಾಗೂ ಆಗಿನ ಭಾರತದ ಘಟನೆಗಳ ಬಗ್ಗೆ ತಮ್ಮ ಆತ್ಮಕಥನವಾದ ದ ಡಿಸ್ಕವರಿ ಆಫ್ ಇಂಡಿಯಾ ಎಂಬ ಪುಸ್ತಕದಲ್ಲಿ ಬರೆದಿದ್ದಾರೆ. ಚಾಚಾ ನೆಹರು ಅವರು 27 ಮೇ 1964ರಂದು ನವದೆಹಲಿಯಲ್ಲಿ ನಿಧನರಾದರು. ಆದರೆ ಅವರು ಮಾಡಿದ ಕಾರ್ಯಗಳು ಹಾಗೂ ಮಕ್ಕಳ ಮೇಲಿನ ಪ್ರೀತಿ ಎಂದಿಗೂ ಮರೆಯುವಂತಿಲ್ಲ. ಇಂತಹ ಮಹಾನ್ ಚೇತನದ ಅಗಲಿಕೆ ಭಾರತ ದೇಶಕ್ಕೆ ಭರಿಸಲಾರದ ನೋವು, ದುಃಖ ನೀಡಿತು. ಇವರು ಹಾಕಿಕೊಟ್ಟ ಆಚಾರ, ವಿಚಾರ, ನಡೆನುಡಿಗಳನ್ನು ನಮ್ಮಲ್ಲಿ ಮೈಗೂಡಿಸಿಕೊಳ್ಳೋಣ. ಇವರ ಆದರ್ಶಗಳ ನೆರಳಿನಲ್ಲಿ ಬದುಕೋಣ ಅಂತ ಹೇಳಿ ನನ್ನ ಈ ಭಾಷಣವನ್ನು ಮುಗಿಸುತ್ತೇನೆ. ನನಗೆ ಒಂದೆರಡು ಮಾತನಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿಗೆ ಜಯವಾಗಲಿ, ಭಾರತಾಂಬೆಗೆ ಜಯವಾಗಲಿ. ಧನ್ಯವಾದ.